ಬಾಗಲಕೋಟೆಯಲ್ಲಿ ರಂಗೇರಿದ ಮಿನಿ ಸಮರ. ಬಿಜೆಪಿ ಗೊಂದಲ, ಕೈ ಅಭ್ಯರ್ಥಿಗೆ ವರದಾನ ಆಗತ್ತಾ ಅನ್ನೋ ಪ್ರಶ್ನೆ. 3 ದಿನಗಳಿಂದ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ವಾಸ್ತವ್ಯ ಹೂಡಿದ್ದಾರೆ. ಯತ್ನಾಳು BYV ನಡುವೆ ಮುಂದುವರಿತಾ ಇರೋದು ಇಲ್ಲಿ ಮುನಿಸು. BY ವಿಜಯೇಂದ್ರ ಬಂದ್ರೂ ಯಾವುದೇ ಬದಲಾವಣೆ ಅನ್ನೋದು ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಮುಂದುವರಿತಾ ಇದೆ ಕ್ಯಾಂಪೇನ್. ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡಲಾಗಿದೆ. ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ ವಾಸ್ತವ್ಯ ಹೂಡಿರೋದು. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರಗೊಳಿಸೋದಕ್ಕೆ ಕಾಂಗ್ರೆಸ್ ಸನ್ನದ್ಧ ಆಗಿದೆ. ನೋಡಿ, ಕಾಂಗ್ರೆಸ್ನವರು ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಒಂದಾದ್ಮೇಲೆ ಒಂದು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಗೆಲ್ಲಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ, ಪಣ ತೊಟ್ಟಿದ್ದಾರೆ. ಬಟ್ ಬಿಜೆಪಿಯಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಶೀತಲ ಸಮರ ಮುಂದುವರಿತಾ ಇದೆ. ಅವ್ರು ಬಂದಿದ್ದಾರೆ, ನಾನು ಯಾಕೆ ಹೋಗಬೇಕು ಅಂತ ಯತ್ನಾಳು ಬಂದು ಮಾತಾಡಿಸ್ಲಿ ಅಂತ ವಿಜಯೇಂದ್ರ. ಅಲ್ಲಿನ ಅಭ್ಯರ್ಥಿಕತೆ ಏನು ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಸೊ ಈ BJPಯ ಆಂತರಿಕ ಜಗಳ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇಲ್ಲಿ ವರದಾನ, ಲಾಭ ಆಗ್ತಾ ಇದೆ. BJP ನಾಯಕರು ಪ್ರಚಾರ ಕಾರ್ಯಕ್ಕೆ ಅಂತ ಹೋಗಿರೋದು. ಬಟ್ ಅಲ್ಲಿ ಹೋಗೂ ಕೂಡ ಅವರ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಏನಿದೆ ಅದನ್ನು ಮುಂದುವರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಖಂಡಿತವಾಗಿಯೂ ಅಲ್ಲಿನ ಅಭ್ಯರ್ಥಿಗೆ ಅಂದರೆ BJPಯ ಅಭ್ಯರ್ಥಿಗೆ ಎದುರಾಗಬಹುದಾದ ಸಾಧ್ಯತೆಗಳಿದೆ. ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಇದರ ಲಾಭವನ್ನು ಕಂಪ್ಲೀಟಾಗಿ ಪಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಬಂದು ಕಾಂಗ್ರೆಸ್ನವರು. ಅವರ ಒಳಜಗಳ ಮುನಿಸು ಅದೆಲ್ಲವೂ ಕೂಡ ಮುಂದುವರಿಲಿ ಅಂತ ಅಂದು ಅವರ ಲಾಭ ಏನು ಅದನ್ನು ನೋಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸೊ ಹಾಗಾಗಿ BJPಗೆ ಈ ಬಾರಿ ಏನಾಗುತ್ತೆ, ಅಕಸ್ಮಾತ್ ಆ ಥರದ್ದು ಏನಾದರೂ ಸೋಲು, ಹಿನ್ನಡೆ ಅಂತ ಬಂದರೆ ಅದಕ್ಕೆ BJPಯ ನಾಯಕರುಗಳೇ ಕಾರಣ ಆಗ್ತಾರೆ ಅನ್ನುವಂಥ ಚರ್ಚೆ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ನೋಡಿ, ಯತ್ನಾಳು BY ವಿಜಯೇಂದ್ರ ನಡುವೆ ಮುನಿಸು ಅನ್ನೋದು ಮುಂದುವರಿತಾ ಇದೆ. ಇದು ಸಹಜವಾಗಿ ಸಮಸ್ಯೆಗೆ ಕಾರಣವಾಗ್ತಾ ಇರುವಂಥದ್ದು. ಇವರಿಬ್ರು ಸರಿಯಾಗಿ ಒಗ್ಗಟ್ಟಾಗಿ ಅಲ್ಲಿ ಪ್ರಚಾರ ಕಾರ್ಯವನ್ನು ಮಾಡಿದರೆ ಮೇ ಬಿ ಲಾಭ ಆಗ್ತಾ ಇತ್ತೆ. ಆದರೆ ಇಬ್ಬರು ನಡುವೆ ಹೊಂದಾಣಿಕೆ ಅನ್ನೋದು ಇಲ್ಲ, ಹೊಂದಾಣಿಕೆ ಅನ್ನೋದು ಆಗ್ಬರ್ತಾನೂ ಇಲ್ಲ, ಇದು ಸರಿನೂ ಹೋಗ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ ಒಟ್ಟಿಗೆ ಕೆಲಸ ಮಾಡೋದು ಕಷ್ಟ ಆಗತ್ತೆ. ಇಲ್ಲಿ BJP ಭದ್ರಕೋಟೆಯನ್ನು ಛಿದ್ರಗೊಳಿಸೋದಕ್ಕೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಸ್ಟ್ರಾಟಜಿಗಳೆಲ್ಲವೂ ಕೂಡ ಅವರಿಗೆ ವರದಾನ, ಪೂರಕ ಹೀಗಾಗ್ತಾ ಇದೆ. BJP ಗೊಂದಲ, ಕೈ ಅಭ್ಯರ್ಥಿಗೆ ವರದಾನ ಆಗತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿರೋದು. ನೋಡಿ, 3 ದಿನಗಳಿಂದ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಅವರು ವಾಸ್ತವ್ಯ ಹೂಡಿದ್ದಾರೆ. ಯತ್ನಾಳವ್ರನ್ನ ಕರ್ಕೊಂಡು ಬರಬೇಕು, ಯತ್ನಾಳವ್ರ ಕೈಲಿ ಪ್ರಚಾರ ಮಾಡಿಸ್ಬೇಕು ಅಂತ BJP ಅಭ್ಯರ್ಥಿ ಪ್ಲಾನ್ ಮಾಡ್ಕೊಂಡಿದ್ರು. ಕಾರಣ ಹಿಂದೂ ಅನ್ನುವಂಥ ಒಂದು ಸೂತ್ರ. ಯತ್ನಾಳವರು ಬಂದರೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅವ್ರನ್ನ ಕರೆಯಲಾಗತ್ತೆ, ನಮಗದು ವರ್ಕೌಟ್ ಆಗುತ್ತೆ ಅಂತ. ಬಟ್ ವಿಜಯೇಂದ್ರ ಅವ್ರು ಹೋಗಿ ಕೂತಿರೋದ್ರಿಂದ ಯತ್ನಾಳವ್ರು ಬರ್ತಾ ಇಲ್ಲ. ನಾನು ಯಾಕೆ ಬರಬೇಕು, ಅದಲ್ಲದೆ ಪಕ್ಷದಿಂದ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ನಾನು ಯಾಕೆ ಬರಬೇಕು ಅನ್ನೋದು ಅವರ ಒಳಜಂಬ. ಸೊ ಒಟ್ಟಿನಲ್ಲಿ BJP ಅಭ್ಯರ್ಥಿ ಅತಂತ್ರ ಆಗಬಹುದಾದ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ. ಇದು ಕ್ಷೇತ್ರದಲ್ಲಿ ಕೇಳಿಬರ್ತಾ ಇರುವಂಥ ಚರ್ಚೆ.